ನಾವು ಕಣ್ಣಾಡಿಸಿದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹ ತಾರೆಗಳು, ಭೂಮಿ ಇಷ್ಟು ಪ್ರತಿ ಕ್ಷಣ ಹಿಂಗೆ ತಿರುಗಾಕತ್ತಾವಲ್ಲ. ಇಷ್ಟು ತಿರುಗಿದ್ರೂ ಸಹಿತ ಒಂದು ದಿವಸ ಇವು ಆಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ. ಇದನ್ನ ಇಷ್ಟು ಗ್ರಹ ತಾರೆಗಳನ್ನು ಆಕ್ಸಿಡೆಂಟ್ ಆಗ್ಲಾರ್ದಂಗ ಹಿಡಿದಿಟ್ಟವನಾರು? ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ಯಾರು ಇದನ್ನ ಹಿಡಿದಿಟ್ಟಾನ? ಯಾರು ಹಿಡಿದಿಟ್ಟಾನ ಇದ್ರಾಗ? ಈಗ ಈಗ ಕರೆಂಟ್ ಐತಿ. ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ. ಆದ್ರೆ ನೀರು ಕುಡಿದ್ರೆ ನಮ್ಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ. ಅಂದ್ರೆ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನು ಯಾರು? ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ. ಆದ್ರೆ ನೀರು ಕುಡಿದ್ರೆ ಹೊಟ್ಟೆಗೆ ಶಾಂತ ಆಗತ್ತೆ ಹೊರತು ಸಂಕಟ ಮಾಡಂಗಿಲ್ಲ. ಇದನ್ನು ಮಾಡಿದವನು ಯಾರು? ಎಲ್ಲೋ ಬೆಟ್ಟದೊಳಗ ಅಲ್ಲ, ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗ ಒಂದು ತೆಂಗಿನ ಗಿಡ ಹಾಕಿ. ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರು ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ. ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲ ನೀರು, ರಾಡಿ ನೀರು ಕೊಟ್ಟಿ. ಆದ್ರ ನೀ ಹಾಕಿದ್ದು ಬೇರಿಗೆ, ತಿಳಿ ನೀರು ಬಿಟ್ಟಿದ್ದ ಮ್ಯಾಲ. ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ಇರಿಗೇಷನ್ ಫ್ರಮ್? ಕೆಳಗಿಂದ ಬೇರಿನಿಂದ ಮ್ಯಾಲ ಎತ್ತಿದವನೇ ಯಾರು? ನೀನು ಕೊಟ್ಟಿದ್ದು ರಾಡಿ ನೀರ, ಗಿಡ ಕೊಟ್ಟಿದ್ದು ನಿನಗೆ ತಿಳಿ ನೀರಲ್ಲ. ಈ ರಾಡಿ ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ? ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು? ಈಗ ಮಾವಿನ ಹಣ್ಣು ತಿಂತೀವಿ, ಇಲ್ಲಿ ಮಾವಿನ ಹಣ್ಣು ತೆಗೆದು ಒಗದೀವಿ ಕೆಳಗೆ. ಮಾವಿನ ಹಣ್ಣು ಹಿಂಗೆ ನೆಲದಾಗ ಒಗದೀವಿ. ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ, ಅದು ನಾವೇ ಚೀಪ್ ಒಗದಿತ್ತು. ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ. ಸಸಿ ಬಂದಿತ್ತು ಎಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದೈತಿ. ಹೌದು, ಮಣ್ಣಿರ್ಲಾರ್ದೆ ಸಸಿ ಬರ್ಲಿಕ್ಕೆ ಸಾಧ್ಯತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಮುಂದೆ ಮರ ಆಗಿದ್ದು ಮಣ್ಣಿನಿಂದ, ಹೂ ಆಗಿದ್ದು ಮಣ್ಣಿನಿಂದ, ಹಣ್ಣಾಗಿದ್ದು ಮಣ್ಣಿನಿಂದ. ಆಶ್ಚರ್ಯ ಏನು ಅಂದ್ರ, ಗೊಟ್ಟವೂ ಮಣ್ಣೆ, ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಮಣ್ಣು ತಿಂದ್ರೆ ಹಣ್ಣು ತಿಂದಂಗ ಆಗೋದಿಲ್ಲ, ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದನ್ನ ಮಾಡಿ ಬೆಟ್ಟದ ತುದಿಯೊಳಗೆ ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ, ಅದಕ್ಕೆ ಯಾರು ನೀರು ಹಾಕ್ಯಾರ? ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ? ಯಾರಾದ್ರೂ ಯಾರು ಹಾರ್ಟಿಕಲ್ಚರಿಸ್ಟ್ ಯಾರದಾರಲ್ಲಿ? ನಿಸರ್ಗದೊಳಗೆ ನಡೆದಿದ್ದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ, ಹಾರ್ಟಿಕಲ್ಚರ್ನಿಂದ ನಡೆಸಿದಪ್ಪವನ ಅನ್ಸಲ್ಲ. ಯಾರು ಮಾಡ್ಯಾರಿದ್ದು? ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ, ಬೆಂಗಳೂರಾಗಲ್ಲ. ಬೆಂಗಳೂರಾಗ ಹೊಟ್ಟೆ ಹೆಸರು ಸುಗ್ಗಿ ಬರ್ತೈತಿ, ಜೊಮೊಟೊ ಏನದು? ಜೊಮೊಟೊ ಯಾವ್ದಾರ ಮೋಟೋ ಇರ್ಲಿ, ತಿಂದು ಮೋಟಪ್ಪನ್ ಅಂತ ಬಂದೈತಿ ಅಷ್ಟೇ. ಅಂದ್ರೆ ಇಲ್ಲಿ ಸುಗ್ಗಿ, ಜೊಮೊಟೊ, ಖಾನಾವಳಿ, ರೆಸ್ಟೋರೆಂಟ್ಸ್ ಆರ್ ದೇರ್. ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ, ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗ. ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವ ಯಾರೊಬ್ಬ ಇಟ್ಟಾನ? ನಡೆಸಾಕತ್ತಾನ. ನಾನು 1 ತಾಸು ದುಡಿದು ದಣದೇನಪ್ಪ, ನನಗೆ ರೆಸ್ಟ್ ಬೇಕಂತ ಐ ಗೋ ಟು ಬೆಡ್ರೂಮ್. ನಾನು ಬೆಡ್ರೂಮಿಗೆ ಹೋಗ್ತೀನಿ. ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದ್ರೂ ಒಂದು ದಿವಸ ಅಂದಾಳ? ಅನ್ನಿಸದ ಶಕ್ತಿ ಯಾವುದಿದು ದುಡ್ಯಾಕತ್ತೈತೆ ಇಲ್ಲ? ಯಾರಿದನ್ನೆಲ್ಲ ಮಾಡಿದವರು? ಅಂದ್ರೆ ಈ ಶಕ್ತಿ ಯಾವುದಿದು? ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ. ನಾವು ಉಂಡಿದ್ದು ಅನ್ನ, ಉಂಡ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ? ನಮ್ಮೊಳಗೆ ಬ್ಲಡ್ ಆಗಿ ಐತಿ.
ಎಲ್ಲಾ ಕಾರ್ಖಾನೆಗಳದಾವಿ ಜಗತ್ತಿನೊಳಗೆ ಸಾಹೇಬರು ಕುಂತ. ಆದ್ರ ಉಂಡ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನು ಸ್ಥಾಪಿಸಿದವರು ಯಾರಾದ್ರೂ ಅದರಲ್ಲಿ ಜಗತ್ತಿನೊಳಗೆ? ರಕ್ತ ಮಾಡುವ ಕಾರ್ಖಾನೆ ಐತೆ. ಇದನ್ನ ಮಾಡಿದವರು ಯಾರು ಹೇಳಿ? ಈಗ ನಾವು ಮೊಬೈಲ್ನಾಗ ಮಾತಾಡ್ತೀವಿ, ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತ್ತಾಕ್ ಹೋಗ್ತೀವಿ. ಯಾಕೋ ಅಂದ್ರೆ ಟವರ್ ಬರುವುದಿಲ್ಲ ಅಂತೀವಿ. ಆಶ್ಚರ್ಯ ಏನು ಅಂದ್ರ, ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರುವುದಿಲ್ಲ ಅಂದ್ರೆ ಒಂದು ಕಡೆ ನಿನ್ನ ಮೊಬೈಲ್ ಬರ್ತೈತಿ, ಟವರ್ ಇಲ್ಲಾರ್ದಲ್ಲಿ ಬರುವುದಿಲ್ಲ ಅಂದ್ರೆ ಟವರ್ ಇಲ್ಲಾರ್ದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ. ಎಲ್ಲಿ ಟವರ್ ಬರುವುದಿಲ್ಲ ಅಲ್ಲಿ ಫ್ಲವರ್ ಅರಳೋದು ಬಿಡಿಸ್ಯಾನೇನೊಬ್ಬ, ಅಲ್ಲಿ ಫ್ಲವರ್ ಅರಳುತ್ತೈತೆ ಇಲ್ಲ ಜಗತ್ತಿನ. ಇದನ್ನು ಮಾಡಿದವ ನಾನು. ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರ ಮರ್ತೀವಿ. ಏನು ಮರ್ತೀವಿ ಅಂದ್ರ ಇದನ್ನ ಮಾಡಿದವ್ರು ಯಾರು ಅನ್ನೋ ತಲೆಯಾಗಿಲ್ಲ. ಅದನ್ನ ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತಲೆಯಾಗ ತುಂಬಿದ್ದಕ್ಕ ಅವ ಗಡಿಗೆ ಮಾರವಂದ, ಇದು ನಂದು ಗಡಿಗೆ, ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ಅವ ತಗೊಂಡ ಒಂದು 200-300 ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ಮೇಲೆ ನಾವು ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. The pot was confused. Who is my real owner? ಮೊದಲ ಅವ ನನ್ನ ಓನರ್ ಅಂತಿದ್ದ, ಈಗ ಇವ ನನ್ನ ಓನರ್ ಅನ್ನಕತ್ತಾನ. ದೆನ್ ಹೂ ಈಸ್ ದ ರಿಯಲ್ ಓನರ್? ಮಣ್ಣಿತ್ತಲ್ಲ, ಮಣ್ಣು ಭೂಮಿ ತಾಯಿ ಅಂತೂ, ಹೀ ಈಸ್ ನಾಟ್ ದಿ ರಿಯಲ್ ಓನರ್. ಯು ಆರ್ ಆಲ್ಸೋ ನಾಟ್ ದಿ ರಿಯಲ್ ಓನರ್. ಆ ಗಡಿಗೆ ಒಳಗೆ ನಾನು ತುಂಬಿನಿ, ನಾನು ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ. ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್. ಗಡಿಗೆ ಆಗಿದ್ದು ಮಣ್ಣಿನಿಂದ, ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು, ಅದಕ್ಕೆ ಮಣ್ಣು ಓನರ್. ವಿ ಆರ್ ನಾಟ್ ದಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್, ವಿ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್, ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್. ಮನುಷ್ಯ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ತಲೆಯಾಗ ಏನು ಬರಬೇಕು ಅಂದ್ರೆ, ನಾ ಮಾಲೀಕ ಅನ್ನೋದು ತೆಗಿಬೇಕು. ಯಾಕಂದ್ರೆ ಮಾಲೀಕನ ಅಲ್ಲ, ಕೊಟ್ಟವ ಮೇಲೆ ನಾನು. ಡೋನರ್ ಇಸ್ ದಿ ಓನರ್. ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ನಾವು ಬರೇ ಇಲ್ಲಿ ಯೂಸ್ ಮಾಡೋರಷ್ಟೇ. ಈ ಜಗತ್ತನ್ನು ನಾವು ಬಳಸಾಕ್ ಬಂದವ್ರೆ ಹೊರತು ನಂದು ಮಾಡ್ಕೊಳಕ್ ಬಂದವರಲ್ಲ. ಆದ್ರೆ ತೆಲಿಗೆ ತಾಪ್ ಯಾಕಾಗೈತಿ ನಮಗಂದ್ರೆ ಎಲ್ಲ ನಂದು ಮಾಡ್ಕೋಬೇಕಂತೀವಿ ನಾವು. ನಿಮಗ ಅಷ್ಟ ಅಲ್ಲ, ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ. ನಿಮಗ ನೀವೇನ್ ಪಾಪ ಎಕ್ಸೆಪ್ಷನಲ್ ಅಲ್ಲ. ನನಗೂ ಮಠ ನಂದಾಗಬೇಕಂತ ನನ್ನ ತಲೆಯಾಗ ಐತಿ. ನಮಗೂ ತಾಪ್ ಆಗ್ತೈತಿ, ನಮಗೂ ಎಲ್ಲ ಬರ್ತಾವ. ನಿಮಗೆ ಎಲ್ಲರಿಗೂ ಐತಿ. ಯಾವಾಗ ತಲೆಯಾಗ ಬಂತು ಐ ಆಮ್ ಯೂಸರ್ ಅಷ್ಟೆ. ಸಣ್ಣ ಮಕ್ಕಳಿರ್ತಾವ ನೋಡಿ, ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ, 2 ಕೈ ಬಿಟ್ಟು ತಾಯಿ ತೂರ್ತಾ ನಕ್ಕೊಂತಿರ್ತಾವ ಮಕ್ಳು. ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ. ಹಿಂಗೆ 2 ಕೈ ಬಿಟ್ಟು ತಾಯಿ ತೂರ್ತಾಳ, ಆದ್ರೆ ಮಕ್ಕಳು ಖುಷಿ ಇರ್ತಾವ. ನೀವು ಅದೇ ದೊಡ್ಡವ್ರನ್ನ ತೂರ್ರಿ, ಹಿಂಗೆ ಮ್ಯಾಲ ಹೋಗ್ತಾರ, ಕೆಳಗೆ ಬರೋದಿಲ್ಲ. ಅಂದ್ರೆ ಸಣ್ಣ ಏನೋ ತಿಳುವಳಿಕೆ ಇಲ್ಲಾರದ ಮಗುಗ 2 ಕೈ ಬಿಟ್ಟು ತಾಯಿ ತೂರಿದ್ರು ಸಹಿತ ಮಗು ಯಾಕೆ ನಗುತ್ತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ, ನಗುತ್ತಿರ್ತೈತಿ. ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು, ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ, ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸಲಿರುತ್ತಲ್ಲ. ಇದನ್ನು ಮರಿಬೇಡ ಅಷ್ಟೇ. ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡೆಸಾವ ಅನ್ನೋದು ತಲೆಯಾಗಿಂದ ಹೋಗೈತಿ ನಮ್ಗೆ. ನಮ್ಮ ತಲೆಯಾಗ ಏನೈತಿ, ನಾನು ನಡ್ಸಾಕತ್ತೀನಿ ಎಲ್ಲ. ಈಗ ಅನ್ನೋದಿಲ್ಲ, ನೀವೇನಂತೀರಿ ಮನ್ಯಾಗ, ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ, ಮನಿ ಮಾಡಿದೆ, ಕಾಂಪ್ಲೆಕ್ಸ್ ಮಾಡಿದೆ, ಇಷ್ಟೆಲ್ಲ ಮಾಡಿನಪ್ಪ, ಮುಂದೆ ನಾವು ಹೋದ್ಮೇಲೆ ಇವು ಮಕ್ಳು ಹೆಂಗೋ ಏನು. ಅವು ಮಕ್ಳು ಅಂತಿರ್ತಾವ, ಮೊದಲು ನೀವು ಹೋಗಿ ನಾವ್ ಎಷ್ಟು ಆರಾಮಿರ್ತೀವಿ. ಅವು ಮಕ್ಳು ಅಂತಿರ್ತಾರೆ, ನೀವು ಹೋದ್ಮೇಲೆ ನಮ್ ಮಜಾ ಐತಿ, ನೀವು ಇರೋದಕ್ಕ ತೊಂದರೆ ಆಗೈತಿ ಅಂತಾರೆ. ಅಂದ್ರೆ ನೀವು ಹೋದ್ಮೇಲೆ ಹೆಂಗ ಅಲ್ಲ, ನೀವು ಹೋದ್ಮೇಲೆ ಹೆಂಗ, ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ, ನಿಮ್ಮ ಅಪ್ಪ ಹೋದ್ಮೇಲೆ ನಡೆದೈತಿ, ನೀವು ಹೋದ್ಮೇಲೂ ನಡೀತೈತಿ. ನಿಲ್ಸವ್ರು ಯಾರು? ನಡೆಸವ ಅದಾನ. ಕಾಗಿ ನೆಲೆಯಾದ ಕೇಶವ ನಡೆಸವ್ರು ಅವ್ರು ಅದಾರ. ಸುಮ್ಮನೆ ನಮಗೊಂದು ಭ್ರಮ ತುಂಬೈತಿ, ನಾ ನಡೆಸ್ತೀನಿ. ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೇಕು. ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಮನ್ಯಾಗಿಂದ ಒಂದು ನಾಯಿ ಇರ್ತಿತ್ತು.
ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತೈತಿ. ಎಲ್ಲರಿಗೆ ಅನುಭವ ಐತಿ ಹಳ್ಳಿಯಿಂದ ಬಂದವ್ರಿಗೆ. ಮತ್ತು ಹೊಲದ ರಾಶಿ ಎಲ್ಲ ಆದ್ಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರ ಆ ನಾಯಿ ಏನಿರ್ತೈತಲ್ಲ ಚಕ್ಕಡಿ ಬುಡ್ಕ ಬರ್ತಿರ್ತೈತಿ. ಅದು ತಿಕ್ಕೊಂತ ಹೊರ ಹೋಗೋದಿಲ್ಲ. ಅದ್ರ ಮಜಾ ಏನಂದ್ರೆ ಚಕ್ಕಡಿ ಬುಡ್ಕ ಅದು ನಾಯಿ ಬರ್ತಿರ್ತೈತಿ. ಅದು ಹೊಲದಿಂದ ಬಂತು, ಚಕ್ಕಡಿ ಬುಡ್ಕ ಬಂದು ಆ ದನ ಕಟ್ತಾರಲ್ಲ ಆ ಕೊಟ್ಟಿ ಒಳಗೆ ಕುಂತ ತೇಕಕತ್ತಿತ್ತು. ಆಕಳ ಕೇಳ್ತಂತ, ಯಾಕೋ ದೋಸ್ತ ಎಷ್ಟು ತೇಕ್ತಲ್ಲ? ಅವಾಗ ಅದು ನಾಯಿ ಅಂತೂ ಗೊತ್ತಾಗೋದಿಲ್ಲ ನಿನಗೆ, ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ. ಹೊತ್ತಿದ್ದು ಬೇರೆ ಅದಾವ, ಆದ್ರೆ ನಮ್ಮ ತಲೆಯಾಗ ಭ್ರಮ ಏನೈತಿ ನಾಯಿ ತಲೆಯಾಗ ಅಂದ್ರ ನಾನಾ ಹೊತ್ತೀನಿ. ಹಂಗ ಮನಿ ಹೊತ್ತಿವಂತ ನಿಮಗ, ಮಠ ಹೊತ್ತಿವಂತ ನಮಗ, ಎಲ್ಲರೂ ಬಂಡಿ ಗುಡಿக்கிறವ. ನಾವೆಲ್ಲರೂ ಬಂಡಿ ಗುಡಿಕಿನವ್ರು ಅಷ್ಟ. ಹೊತ್ತಾವ್ ಯಾರು ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ. ಹೊತ್ತಾವ ಒಬ್ಬ ವದಾನ ನಡ್ಸಕಂತ. ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರೆ ಮನಸ್ಸಿನಾಗ ಸ್ವಲ್ಪ ಇದು ಇರಬೇಕು. ಭಗವಂತ, ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ, ಇದು ನಿನ್ನ ಕರುಣೆ ಐತಿ ಭಗವಂತ. ಇದು ಎಷ್ಟು ಮಂದಿ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಇಷ್ಟು ಸೌಭಾಗ್ಯ ಕೊಟ್ಟಾನಲ್ಲ, ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತ? ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಏನು ನೋಡಿಲ್ಲ. ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದೆಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನಲ್ಲ, ಯಾರಿಟ್ಟು ಕಳಿಸ್ಯಾರ? ಕಳಿಸಿದ. ಇದು ಮರ್ತೀವಿ ನಾವು. ಮರೆತಿದ್ದಕ್ಕೆ ತಾಪಾಗೈತೆ ಅಷ್ಟ. ಇರೋದು ಏನು ನಡೀತಿ, ಮನಿ ನಡೆಸೋದು, ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ, ಎಷ್ಟು ದಿವಸ ನಾವು ನಡೆಸೀವಿ. ಇದನ್ನು ನಡೆಸವ ಅವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದ್ವಿ. ತಲ್ಲಣಗಳಿಲ್ಲ ಅಷ್ಟೆ. ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕಾಗ್ತೈತಿ ಮನುಷ್ಯಾಗಂದ್ರ, ನಡಿಕತ್ತಿಲ್ಲ ಇಷ್ಟ ಮಸ್ತ್ ಕುಂತ್ ಕೇಳೋರ ಎಲ್ಲಿ ಸುಲ್ತಾರೆ. ಹಂಗಾದ್ರೆ ಮತ್ತೆ ಇನ್ನೊಂದು ಕರೆಸೋದಿಲ್ಲ ಯಾರಿಗೆ. ಮತ್ತಿದ ಕೊನೆ ಪ್ರವಚನ ಇನ್ನೊಂದು 5 ನಿಮಿಷ. ಎಷ್ಟು ಚಂದ ಖುಷಿ ಅನಿಸ್ತೈತಿ ಅಂದ್ರೆ, ಹೇಳುವ ಕಂಠಕ್ಕೆ ಕೇಳುವ ಕಿವಿ ಇದ್ರೆ ಕಾಲ ಕೆಟ್ಟೈತೆ ಅಂತಾರೆ. ಇದೇ ಒಳ್ಳೆ ಕಾಲ, ಇದಕ್ಕಿಂತ ಕೆಟ್ಟ ಕಾಲ ಏನೈತೆ? ಮಧ್ಯಾಹ್ನ 2 ಗಂಟೆ ಆದರೂ ಊಟದ ಕಡೆ ಲಕ್ಷ್ಯ ಇಲ್ಲಾರ್ದಂಗೆ 2 ಮಾತು ಕೇಳಿದಿರಲ್ಲ, ಇದೇ ನಿಜವಾದ ಭಾರತ. ಇದಕ್ಕಿಂತ ದೊಡ್ಡ ಭಾರತ ಎಲ್ಲಿದೆ? ಮತ್ ನಿಮ್ಗೆ ಅವಾಗವಾಗ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಕೊಡ್ತಾರೆ. ಸಾಮಾನ್ಯ ಮಂದಿ ಅಲ್ಲ, ಸ್ವಲ್ಪ ಹೊಗಳ್ಕೊಂತಿರ್ಬೇಕು ನಿಮ್ಗೆ. ಮತ್ ಇನ್ನೊಂದು ಕಾರಣ, ತಲ್ಲಣ ಎದಕ್ಕಾಗತ್ತ ಮನುಷ್ಯಗೆ? ದಾಸರ ಹಾಡದರು, ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ಎಷ್ಟು ಅನುಕಂಪ ಅವರಲ್ಲಿ, ಎಷ್ಟು ಕರುಣೆ ಅವರಲ್ಲಿ. ತಮ್ಮ ಮನಸ್ಸಿಗೆ ಹೇಳಿಲ್ಲ, ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ. ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಕಿವಿ ಮಾತು, ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ತಾಳಬೇಕಾಗುತ್ತೋ ಜಗತ್ತಿನೊಳಗ, ತಲ್ಲಣ ಬೇಡ. ಯಾಕ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರ 2 ಕಾರಣಕ್ಕಾಗಿ. ಏನು ಅಂದ್ರ, ನಮ್ಮ ಇಚ್ಛೆ ಏನು ಅಂದ್ರ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ. 2 ಕಾರಣಕ್ಕೆ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರ, ನಮಗ್ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನನ್ನಿಂದ ಬಿಟ್ಟು ಹೋಗಬಾರ್ದು. ಇದು ನಮ್ಮೆಲ್ಲರ ಬಯಕೆ ಐತಿ. ನಾ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನಮ್ಮಿಂದ ಬಿಟ್ಟು ಹೋಗಬಾರ್ದು. ಇದು ಸಾಧ್ಯ ಇಲ್ಲ. ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ. ಇದು ಜಗತ್ತಿನ ನಿಯಮ ಐತಿ. ಇದನ್ನ ನಾವು ಅರ್ಥ ಮಾಡ್ಕೊಂಡಿವಿ. ಬಯಸಿದ್ದೆಲ್ಲ ಎಲ್ಲಿ ಸಿಗ್ತೈತಿ ಹೇಳಿ? ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ಮಜಾ ಐತದ. ಸಿಕ್ಕವ್ರು ಬಯಸ್ದಂಗ ಅದಾರ. ಈಗ ನೀವೆಲ್ಲ ಮದುವೆ ಆಗಿರಿ, ಹಂಗೈತೇನೆ ಹೇಳ್ರಿ. ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದ.
ಆಮೇಲೆ ಕೇಳಿದ್ರು ಅವ್ನಿಗೆ ಮೊದಲು ಬಹಳ ಬರ್ತಿದ್ದೇವ ತಮ್ಮ, ಈಗ ಯಾಕೆ ಬರೋದ ಬಿಟ್ಟಿ ಅಲ್ಲ? ಇಲ್ಲ, ಒಮ್ಮೆ ಮೋಸ ಹೋದ ಜಾಗಕ್ಕೆ ಹಳ್ಳಿ ಹೋಗಬಾರ್ದು. ಒಮ್ಮೆ ಮೋಸ ಹೋದ ಜಾಗಕ್ಕ ಪದೇ ಹೋಗ್ಬಾರ್ದು. ಈಗ ಒಮ್ಮೆ ಆಗೈತಿಲ್ಲ, ಆಗೈತೇನು? ಬಯಸಿದಷ್ಟು ಸಿಕ್ಕೈತೇನು? ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ. ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ, ಸಿಕ್ಕವ್ರನ್ನ ಒಪ್ಕೊಳ್ಳೋದಷ್ಟೇ ಇದರ ಧರ್ಮ. ಇಲ್ಲಿ ಬೇರೆ ಏನೂ ಉಳಿದಿಲ್ಲ. ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು. ಮತ್ತು ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರ್ದು. ತಲೆಯಾಗ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು, ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆಯಾಗ ಇಟ್ಕೋಬಾರ್ದು ಅಷ್ಟೆ. ಮತ್ತು ಸಿಕ್ಕಿದ್ದೆಲ್ಲ ಹಂಗ ಉಳಿತೈತೆ ಅಂತನೂ ತಲೆಯಾಗ ಇಟ್ಕೋಬಾರ್ದು. ಏನು ಸಿಕ್ಕೈತಿ ಒಂದ್ ದಿವಸ ಅದು ನಮ್ಗೆ ಕೈ ಬಿಟ್ಟು ಹೋಗ್ತೈತೆ. ಅದು ಅಧಿಕಾರವೇ ಇರಲಿ, ಶ್ರೀಮಂತಿಕೆ ಇರಲಿ, ಪದವಿ ಪುರಸ್ಕಾರಗಳೇ ಇರಲಿ, ಎಲ್ಲವೂ ಸಹಿತ ಒಂದು ದಿವಸ ನಮ್ಮ ಕೈ ಬಿಟ್ಟು ಹೋಗ್ತದೆ. ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ. ಎಲ್ಲವೂ ಗೆದಿಲಿಕ್ಕೆ ಏನೂ ಉಳಿದೇ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತಾನ, ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣದೊಳಗೆ ಹೇಳಿದ ಮಾತೇನೆಂದ್ರ, ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಶ್ರೀಮಂತ ದೇಶದ ಬಡವ ದೊರೆ. ಯಾಕಂದ್ರ ನಿಸರ್ಗದ ನಿಯಮ ಏನೈತಿ ಅಂದ್ರ, ಇಲ್ಲಿ ಬಡವನು ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ. ಬಡವನು ಬಡವನಾಗಿಯೇ ಸಾಯಬೇಕು, ಶ್ರೀಮಂತನೂ ಸಹಿತ ಬಡವನಾಗಿ ಸಾಯಬೇಕು. ಇದು ನಿಸರ್ಗದ ನಿಯಮ, ಇದನ್ನು ಒಪ್ಕೋಬೇಕಾಗ್ತದೆ ನಾವು. ಸಿಕ್ಕಿದ್ದು ನನ್ನ ಕೈ ಬಿಡಬಾರ್ದಂದ್ರೆ ಸಾಧ್ಯ ಇಲ್ಲ. ನಿಸರ್ಗಕ್ಕೆ ನಾವು ಬಳಸಾಕ್ ಬಂದವ್ರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು. ಇದು ನಾವು ಖಾಯಂ ಹಂಗ ಇರ್ಬೇಕಂದ್ರೆ ಇದು ಜಗತ್ತಿನ ನಿಯಮ ಹಂಗಿಲ್ಲ. ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ, ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ. ಈಗ ನೀವು ಗಣಪತಿ ಇದು ಮಾಡ್ತೀರಿ, ಏನು ಹಬ್ಬ ಬಂತೀವಿ, ಈಗ ಮನ್ಯಾಗ ಪೂಜೆ ಮಾಡ್ತಿದ್ರಿ. ನೀವು ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ, ಲಕ್ಷ್ಮೀ ಪೂಜೆ ಮಾಡ್ರಿ, ಏನು ಪೂಜೆ ಮಾಡಿದ್ರು ಮೊದಲು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಅಂತ ಮಾಡ್ತಿದ್ರು, ಹೌದಿಲ್ಲ? ಅಂದ್ರೆ ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲು. ಈ ಗಣಪತಿ ತಾನಾಗ ಕೊಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿತ್ತು. ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ? ಎಲ್ಲವೂ ಹೋಗ್ತಾವ ಒಂದ್ ದಿವಸ ಅಷ್ಟೇ. ಅದಕ್ಕೆ ಬಯಸಿದ್ದೆಲ್ಲ ಖಾಯ ಮುಳಿತೈತಂತ ಇಟ್ಕೋಬಾರದು. ಬಯಸಿದ್ದು ಒಂದ್ ದಿವಸ ಕೈ ಬಿಟ್ಟು ಹೋಗುವುದೇ, ಇದು ನಿಸರ್ಗದ ನಿಯಮ ಐತಿ. ಇದನ್ನ ಬಯಸಬಾರ್ದಂತಲ್ಲ, ಬಯಸ್ಬೇಕು. ಅನುಭವಿಸಬಾರ್ದಂತಲ್ಲ, ಅನುಭವಿಸ್ಬೇಕು. ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ. ಇಲ್ಲಂದ್ರೆ ಹೆಂಗೆ ನಡೀತೈತಿ? ಜಗತ್ತು ನಡೀತೈತೆ. ಆದ್ರೆ ತಿಳ್ಕೊಂಡಿರ್ಬೇಕು, ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು, ಕುರ್ಚಿ ನನ್ನ ತಲೆಯಾಗ ಕುಂತಿರಬಾರ್ದು. ಹಿಂಗೆ ತಿಳ್ಕೊಂಡು ಬದುಕೋದು ಸರಿ. ಹಿಂಗ ನಾನು ಮಠದಾಗ ಕುಂತಿರ್ಬೇಕು, ಮಠ ನನ್ನ ತಲೆಯಾಗ ಕುಂತಿರಬಾರದು. ಇದು ಸಂತತನ ಅಷ್ಟೇ. ಹಿಂಗೆ ತಿಳ್ಕೊಂಡು ಬದುಕುವುದು ಅಷ್ಟೇ. ತಲ್ಲಣಗಳು ಎಲ್ಲೆಲ್ಲಿ? ಏನು ಮಠದಾಗ ಅಷ್ಟೇ ಸಂಸಾರಿಗಳದಿರಿ ನೀವು? ಏನ್ ತಲ್ಲಣಗಳಿಲ್ಲ ನಿಮ್ಮ? ಬೆಳಕ್ ಹರಿತು ಅವ್ವ ಅಕ್ಕಿ ಪಿರ್ಯಾದಿ ಹೇಳ್ತಾಳ ಹೆಣ್ಮಕ್ಳು, ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಕ್ ಶುರು ಮಾಡ್ತಾರೆ. ಇದು ಎರಡೂ ಕೇಳಿ ಸಾಕಾಗಿರ್ತಿತ್ತು. ಅದಕ್ಕ ಮಠದ ಕಡೆ ಬರ್ತಿರ್ತಾರೆ ಮಂದಿ. ಯಾಕೆ ಬರ್ತಾರೆ? ಬೆಳಕ್ ಹರಿತು ಅವನ ಕಿರಿಕಿರಿ, ಕತ್ತಲಾತು ಮನೆಯವ್ರ ಕಿರಿಕಿರಿ. ಒಬ್ರು ಒಂದು ಪ್ರವಚನ ನಡೆದಿತ್ತಂತ. ಅವ್ರ ಹೆಣ್ಮಕ್ಳು ಅವ್ವ ಕೂಡಿ ಹೋದ್ರಂತ. ಹೋಗಿ ಕುಂತಿದ್ರು. ಅವ್ರು ಪ್ರವಚನ ಹೇಳೋರು, ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತಿರಿ ಕೈ ಎತ್ತಿರಿ. ಅವ್ರ ಹೆಣ್ಮಕ್ಳು ಅವ್ರವ್ವ ಇಬ್ರು ಮ್ಯಾಲೆ ಎತ್ತಿದ್ರಂತ. ಇದು ಕೈ ಎತ್ತಲಿಲ್ಲ. ಅವ್ರ ಪ್ರವಚನ ಹೇಳೋರು ಕೇಳಿದ್ರ, ಅಲ್ಲೋ ಅವ್ರಿಬ್ರು ಕೈ ಎತ್ತಾರ ಸ್ವರ್ಗಕ್ಕೆ ಹೋಗ್ತೀವಂತ, ನೀ ಯಾಕೆ ಎತ್ತು? ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಇದೇ ಸ್ವರ್ಗ. ಅವ್ರಿಬ್ರು ಇರೋದಕ್ಕ ನಮಗ್ ನರಕ ಬರ್ತೈತಿ. ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಎಲ್ಲಿದೆ ಸ್ವರ್ಗ? ಏನ್ ಕಾಡ್ತಾರ ಅದು ಹುಡುಗ. ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತಿ. ಬೆಳಕೆದ್ದು ಕೂಡ ಯಾವಾಗಾರ ಬೆಳಕ್ ಹರಿದತ್ತ. ಆ ಕನ್ಯಾ ನೋಡಕ್ ಅವ್ರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತಾರ್ರಿ. ಹುಡುಗನ್ ಹುಡುಗಿ ಕುಂಡ್ಲಿ ತಗೊಂಡ್ರು. ಹುಡುಗನ್ ಕುಂಡ್ಲಿತ್ತಂದ್ರೆ ಅಂದ್ರು. ಅವ್ರು ಮನ್ಯಾನವ್ರು ನೋಡಕ್ ಹೋಗಿದ್ರಲ್ಲ ವರದವ್ರು, ಈಗ ಇದು ಹುಡುಗನ ಕುಂಡ್ಲಿ ತಗೊಂಡ್ರಿ ಅಂದ್ರ. ಅವ್ರ ಜ್ಯೋತಿಷಿಗಳಂದ್ರು, ಬೇಡ ಹುಡುಗಂದೇನ್ ಬೇಡ, ಹುಡುಗಿದೈತಿ ಇಲ್ಲಿ, ಹುಡುಗನ ಅವೊಂದು ಕೊಡ್ರಿ. ಅವ್ರಿಬ್ರು ಕುಂಡ್ಲಿ ಕೂಡ್ತಾರೆ. ಹುಡುಗಂದ ಅವ್ರಿಬ್ರು ಕುಂಡ್ಲಿ ತಪ್ಪಿದಕ್ಕೆ ಹುಡುಗಗ್ ಸಮಸ್ಯೆ ಆಗೈತಿ.
ತಲ್ಲಣಗಳಿಲ್ಲೇನು? ಹೆಂಗ ತಲ್ಲಣ ಕಡಿಮೆ ಆಗ್ತೈತಿ ಅಂದ್ರ, ಮನ್ಯಾಗಿದ್ದ ಅತ್ತಿ ಅತ್ತಿ ಹೆಂಗ ಸೊಸೆಗೆ ನೋಡ್ಕೋಬೇಕಂದ್ರ, ಸೊಸಿ ತಾಯಿ ತವ್ರ ಮನಿ ತನ್ನ ತವ್ರ ಮನಿ ಮರ್ತಿರ್ಬೇಕು, ಹಂಗ ಅತ್ತಿ ನೋಡ್ಕೋಬೇಕು. ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕಂದ್ರ, ಆಕಿ ತನ್ನ ಮಗಳ ಫೋನ್ ನಂಬರ್ ಮರ್ತಿರ್ಬೇಕು, ಹಂಗ ನೋಡ್ಕೊಂಡ್ರೆ ಕಲ್ಯಾಣ. ಎಲ್ಲ ಕಡೆ ಕಲ್ಯಾಣಗಳಿರವ ಇಲ್ಲೇನು ಹೇಳಿ? ನಾವೇನಂತೀವಿ, ಬಾಳ್ರಿ ನಮಗ್ ಆಗ್ಲಾರ್ದವ್ರು ಬಾಳ ಮಂದಿ ಅದಾರ, ಬಹಳ ನಮಗ್ ಕಿರಿಕಿರಿ ಕೊಡ್ತಾರ, ನಮಗ್ ತೊಂದರೆ ಕೊಡ್ತಾರ, ನಾವು ಬಹಳ ಒಳ್ಳೆ ಮಂದಿರಿ, ನಮಗ ಕಾಡ್ತಾರ ಅವ್ರು. ಅಲ್ಲ, ಇರವ ಯಾರ ಜಾಲಿ ಗಿಡಕ್ಕೆ ಕಲ್ಲು ಹೋಗದಾರ, ಮಾವಿನ ಗಿಡಕ್ಕೆ ಕಲ್ಲು ಹೋಗಿತಾರ, ನಮಗ್ ಕಾಡಾಕತ್ತಾರ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಕಾಡ್ಕೊಳ್ಳೋದಿಲ್ಲ. ಇಲ್ರಿ, ನಮಗ್ ಬಹಳ ಬೇಕಾದವ್ರು ನಮಗ ಬಹಳ ಬೆಂಕಿ ಹಚ್ತಾರ ಬಂದು ಇರೋದ. ಮತ್ತೆ ಈಗ ಕಲಿಯೋದು ಮನುಷ್ಯ. ಈಗ ನಿಮ್ ಮನ್ಯಾಗ ಅಡಿಗೆ ಮಾಡ್ತೀರಿ, ತಾಯಂದಿರ ಕುಕ್ಕರ್ ಐತಿ, ಕುಕ್ಕರ್ ಏನ್ ಕಲಿಸ್ತೈತಿ ಮನುಷ್ಯನಿಗೆ? ಕುಕ್ಕರ್ ಅಂದ್ರ ನಮ್ಮವ್ರ ಬಂದು ನಮ್ ಬುಡಕ್ ಬೆಂಕಿ ಇಟ್ರು ಸೀಟೆ ಹುಡ್ಕೊಂತ ಇರ್ಬೇಕು ಅಷ್ಟ ಅಂತ ಕಲಿಸ್ತೈತಿ. ಕಲಿಯುವುದು ಮನುಷ್ಯ ಈ ಜಗತ್ತಿನೊಳಗೆ. ಏನ್ ಶಾಸ್ತ್ರಗಳಿಂದ ಕಲಿಯುವುದು ಕಡಿಮೆ ಐತಿ, ಜೀವನದಿಂದ ಕಲಿಯುವುದು ಬಹಳ ಐತಿ. ಮನುಷ್ಯ ತಾಳ್ಕೋಬೇಕು. ಈಗ ಹುಡುಗರು ಇರ್ತಾರೆ, ಯುವಕರು ಬಾಳ ಅಂತಿರ್ತಾರ, ನಾವು ಸಾಕಾಗಿ ಬಿಟ್ಟೈತ್ರಿ ನಮ್ಗೆ. ಎದಕ್ಕ? ನಮ್ಮ ಅಪ್ಪ ಬಹಳ ಕಿರಿಕಿರಿ ಮಾಡ್ತಾನ, ನಮ್ಮ ಅಪ್ಪ ಬೈತಾನ. ನಮಗೆಲ್ಲ ನಮ್ಮ ವಯಸ್ಸಿನವ್ರಿಗೆ ಗೊತ್ತಾಗಬೇಕು, ಅಪ್ಪ ಬೈತಾನಲ್ಲ, ಅವನ ಅನುಭವ ಐತಿ ಜೀವನದ. ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾಗಿದ್ರ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳಿಗೂ ಸಹಿತ ಅಷ್ಟೇ ಮುಖ್ಯ ಐತಿ ಬದುಕಿಗೆ ಅನ್ನುವ ಸತ್ಯ ನಾವು ತಿಳ್ಕೊಂಡು ಇದು ತಿಳ್ಕೊಂಡ್ರೆ ತಲ್ಲಣಗಳಿಲ್ಲ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ಇದನ್ನ ನೋಡಿ ಬದುಕೋದು, ಜಗತ್ತನ್ನ ತಿಳಿದು ಬದುಕೋದು. ಇಲ್ಲಿ ಜೀವನ ಅಂದ ಮೇಲೆ ತಲ್ಲಣಗಳು ಇರೋದು. ಇದನ್ನ ತಲ್ಲಣಗಳು ಮುಗಿಸಿ ಬದುಕ್ತೀನಿ ಅಂತಿಲ್ಲ. ಇಟ್ ಈಸ್ ದೇರ್ ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್. जीना मुश्किल है, मरना भी आसान नहीं है. जीना बहुत मुश्किल है, मरना भी आसान नहीं. ಇರದೆ ಕಷ್ಟಗಳು ಬರವಲ್ಲ ಜೀವನದ ಮೇಲೆ, ಯಾರಿಗೆ ಬರುವುದಿಲ್ಲ ಹೇಳಿ? ಜೀವನದ ಮೇಲೆ ಕಷ್ಟಗಳು ಬರವೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಸುಂದರ ಮಾತು ಬರೀತಾರೆ, ಭಗವಂತನೇ ನಿನ್ನ ಗರ್ಭಗುಡಿಗೆ ಬಂದು ನಾನೇನು ಕೇಳ್ತೀನಿ ಅಂದ್ರ, ನನ್ನ ಜೀವನದೊಳಗೆ ನನಗೆ ಕಷ್ಟ ಕೊಡಬೇಡ ಅಂತ ಬಂದು ನಿನ್ನ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಕೇಳುವ ಹೇಡಿ ಭಕ್ತ ನಾನಲ್ಲ. ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಕೇಳಾಕತ್ತೀನಿ ಅಂದ್ರ, ನನಗೆ ಕಷ್ಟ ಕೊಡಬೇಡ ಭಗವಂತ ಅಂತ ಕೇಳುವ ಹೇಡಿ ನಾನಲ್ಲ. ನಾನು ಕೇಳುವುದೇನೆಂದ್ರೆ, ನಿನಗೆಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟಗಳನ್ನು ನನಗೆ ಕೊಡು. ನಾ ಕೇಳುವುದೇನೆಂದ್ರೆ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು. ತಾಳ್ಕೋಬೇಕನ್ನ ಅಷ್ಟೇ ಇದೆ. ತಾಳಬೇಕಾಗ್ತದೆ. ಜಗತ್ತಿನೊಳಗೆ ತಾಳುವಿಕೆ ಏನಿಲ್ಲ, ಎಲ್ಲರೂ ತಾಳ್ಬೇಕಾಗ್ತದೆ. ಈಗ ಎಲ್ಲ ವಿದ್ಯಾರ್ಥಿಗಳದಾರ, ವಿದ್ಯಾರ್ಥಿಗಳು ತಾವು ಈಗ ನೋಡಿ ಎಕ್ಸಾಮ್ ಇರ್ತಾವ, ಏನೋ ಒಂದು ನೀಟು ಗೀಟು ಬಂತು, ಒಂದು ಫೇಲ್ ಆತಂದ್ರೆ ಹುಡುಗರು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ, ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳಿವಿಲ್ಲ. ತಾಳ್ಕೋಬೇಕಾಗ್ತದೆ ಈ ಜಗತ್ತಲ್ಲಿ. ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾಗೈತೆ ಅಂದ್ರೆ, ಬರೀ ನೀಟ್ ಪಾಸ್ ಆಗೋದಲ್ಲ, ನೀಟ್ ಬದುಕೋದು ಬಹಳ ಮುಖ್ಯ ಐತೆ, ಅದನ್ನು ಕಲಿಸ್ಬೇಕಾಗಿದೆ ಮಕ್ಕಳಿಗೆ. ಎಷ್ಟು ವಿದ್ಯಾರ್ಥಿಗಳು ನೀವು ಆಯ್ತು, ಒಂದು ಫೇಲ್ ಆಗಿರ್ತೈತಿ, ಒಂದು ಹುಡುಗ ಒಂದು ಸಬ್ಜೆಕ್ಟ್ ಫೇಲ್ ಆಗ್ತು, ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂತ ಅವ್ರ ದೋಸ್ತ್ ಬಂದು ಎಲ್ಲಿ ಬಂಟೆ, ಇಲ್ಲ ನಂದೊಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟೈತಿ, ನಾನು ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಅವ್ರ ದೋಸ್ತ್ ಹೇಳ್ದೆ, ಒಂದು ಫೇಲ್ ಆಗೈತಿ ಬರೀ, ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಹುಟ್ಟಿ ಬಂದಿದ್ರೆ ಮತ್ತೆ 6 ಬರಿಬೇಕಾಗಿತ್ತು, ಒಂದು ಬಂದೈತಿ, ಒಂದು ನಿಗಾಲಿ ಕುಸ್ತಿ ಮಾಡ್ಕೊಂಡು ಹೋಗೋದು ಬಹಳ ಚಲೋ ಐತಿ. ಏನೈತಿ ಈಗ ವ್ಯವಹಾರಿಕರದೇ, ವ್ಯಾಪಾರ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ. ಒಂದಿಷ್ಟು ಸಾಲ ಆಗ್ತಾವ, ಸಮುದ್ರ ಆಗ್ತಾವ, ಪ್ರೆಷರ್ ಶುರು ಆಗ್ತೈತಿ, ಬಂದು ಕುಂತು ಕೇಳೋರು ಇರ್ತಾರ. ಸಾಲದ ಬಾಧೆ ಇರ್ಬೇಕು, ಒಂದಿಷ್ಟು ಸಾಲ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಿರ್ಬೇಕು. ಸಾಲದ ಬಾಧೆ ಬರ್ತೈತಿಲ್ಲ ಮನುಷ್ಯ. ಏನ್ ರಾತ್ರಿ ಒಬ್ಬ ಎದ್ದು ನಿದ್ದಿಲ್ಲಾರ್ದಂಗ ಮನ್ಯಾಗ 12 ಗಂಟೆಗೆ ಅಡ್ಡಾಡಕತ್ತಾನ. ಹೆಣ್ತಿ ಕೇಳಿದ್ವಿ, ಯಾಕೆ ಇಷ್ಟು ಟೆನ್ಷನ್ ತಗೊಂಡು ಅಡ್ಡಾಡಕತ್ತೀರಿ? ಸಾಲ ಕೊಟ್ಟವ್ರು ಬಂದು ಕಿರಿಕಿರಿ ಮಾಡಕತ್ತಾನ, ಮುಂದಿನ ಮನಿಯವ ಸಾಲ ಕೊಟ್ಟಿನ ಬಂದು ಕೊಡಬೇಕಂತ, ಅದಕ್ಕೆ ಟೆನ್ಷನ್ ಆಗೈತಿ, ಅಡ್ಡಾಡಕತ್ತೀನಿ. ಅವಾಗ ಅಕ್ಕಿ ಅಂದ್ಲು, ನೀವು ಸುಮ್ಮನೆ ಇದ್ರಿ. ಅವನ ಮನೆಗೆ ಹೋದ್ಲು ರಾತ್ರಿ 12 ಗಂಟೆಗೆ. ಹೋಗೀಗ
ನೀ ಏನ್ ಸಾಲ ಕೊಟ್ಟಿ ಅಂತ ನಮ್ಮ ಯಜಮಾನ್ರಿಗೆ ನನ್ಗೇನ್ ಕೊಡಕ್ ಆಗೋದಿಲ್ಲ, ಇನ್ನೇನ್ ಕೇಳಿದಂದ್ರೆ ನಿನ್ನ ಹೆಸರು ಬರ್ದಿಟ್ಟು ಇಷ್ಟ ಹೇಳಿದ್ಲಕ್ಕೆ, ಮುಂದಿಂದ ಹೇಳಿಲ್ಲ. ಹೇಳಿ ಮನಿಗ್ ಬಂದ್ಲ, ಗಂಡಿಗೆ ಹೇಳಿದ್ ಈಗ ನೀವು ಮುಕ್ಕೋರಿ ನವ ಅಡ್ಡಾಡ್ತಾನ ಇಲ್ಲ, ಈಗ ನೀವು ಮುಕ್ಕೋರಿ ನವ ಅಡ್ಡಾಡು ಪಾಳ. ಸಂಸಾರ ವ್ಯವಹಾರ ಅಂದ ಮೇಲೆ ಒಂದಿಷ್ಟು ಒತ್ತಡಗಳಿರುತ್ತೆ. ಸಾಲ ಮಾಡ್ಬೇಕಾಗತ್ತ. ಸಾಲ ಎಷ್ಟು ಮಾಡ್ಬೇಕು ಅಂದ್ರ ನಾವು ತೀರಿಸುವಷ್ಟು ಸಾಲ ಮಾಡ್ಬೇಕು ಹೊರತು ನಾವ ತೀರಿ ಹೋಗುವಷ್ಟು ಸಾಲ ಮಾಡ್ಕೋಬಾರ್ದು. ಇದು ಕಲಿಬೇಕು. ತಲ್ಲಣಗಳಿರಗ ತಲ್ಲಣಿಸದಿರು ಕಂಡ್ಯ ತಾಳ್ ಮನವೇ ಅಷ್ಟೆ. ಇಲ್ಲೊಂದಿಷ್ಟು ತಾಳ್ಮೆಯಿಂದ ಬದುಕುವುದು. ಒಂದು ಕಲ್ಲಿನ ಗುಡ್ಡ ಇತ್ತು. ಕಲ್ಲಿನ ಗುಡ್ಡ, ಒಂದೇ ಕಲ್ಲಿನ ಗುಡ್ಡ ಒಂದು ಗುಡಿ ಕಟ್ಟಕತ್ತಿದ್ರು. ಅಲ್ಲಿ ಗುಡಿ ಕಟ್ಟುವಾಗ ಒಂದು ಕಲ್ಲು ತಂದು ಮೆಟ್ಲ ಮಾಡಿದ್ರು, ಅದೇ ಗುಡಿ ಕಲ್ಲು ಹೋಗಿ ಒಂದು ಮೂರ್ತಿ ಆಯ್ತು. ಆ ಕಲ್ಲು ಮೆಟ್ಟಲಿತ್ತಲ್ಲ, ಮೆಟ್ಟು ಗುಡಿಯೊಳಗಿನ ಶಿಲೆಯ ದೇವರಿಗೆ ಕೇಳ್ತಲ್ಲ, ನಾವಿಬ್ರು ಒಂದೇ ಗುಡ್ಡದಾಗಿಂದ ತಗೊಂಬಂದಾರ. ತಗೊಂಬಂದು ನಮಗ್ ಮೆಟ್ಟಿಲ ಮಾಡಿ ಎಲ್ಲರೂ ತುಳ್ಕೊಂತ ಹೊಂಟಾರ, ನಿನಗ್ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಹಿಂಗ್ಯಾಕಿದು? ಅವಾಗ ಗುಡಿಯೊಳಗಿರುವ ದೇವ ಶಿಲೆ ಇತ್ತಲ್ಲ, ಇಲ್ಲ ನೀ ಕೇಳುವ ಪ್ರಶ್ನೆ ಸರಿಯಾಗೈತಿ. ನಿನಗ್ಯಾಕೆ ಎಲ್ಲರೂ ತುಳಿದು ಬರ್ತಾರ, ನನಗ್ಯಾಕೆ ಎಲ್ಲರೂ ನಮಸ್ಕಾರ ಮಾಡ್ತಾರ ಅಂದ್ರೆ, ಮೊದಲು ಏನೊಬ್ಬ ಶಿಲ್ಪಿ ಇದ್ನಲ್ಲ, ನಿನಗ ತಗೊಂಡಿದ್ದವ ದೇವ್ರು ಮಾಡ್ಬೇಕಂತ ತಗೊಂಡು ಸುತ್ತಿಗೆ ಚೆನ್ನ ತಗೊಂಡು 8, 10, 15, 20 ಹಾಕದ. ನೀನು ಒಂದು 100 ಏಟು ಬೀಳದ್ರಾಗ ಇಷ್ಟು ಬಡತ ಬಿದ್ರೆ ತಾಳಕ್ ಆಗದಿಲ್ಲ ಅಂತ 2 ಹೋಳು ಮಾಡಿದೆ. ನನಗ್ ತಗೊಂಡ, ನನಗ್ ಹೊಡೆದ. ಎಷ್ಟು ಹೊಡೆದ ಅಂದ್ರೆ ಅವನು ಎಷ್ಟು ಹೊಡೆದು ಬಿದ್ರು ಸಹಿತ ನಾ ಏನು ಜಪ್ ಅನ್ಲಿಲ್ಲ, ತಾಳ್ಕೊಂಡೆ. ನೀ ತಾಳ್ಲಾರ್ದಕ್ಕ ನೀ ಒಡೆದ 2 ಹೋಳಾದಿ, ನಿನಗ ಮೆಟ್ಟಲು ಮಾಡಿದ್ರು. ನೀ ಕಂಕರ ಆದಿ, ತಾಳ್ಕೊಂಡಿದ್ದಕ್ಕೆ ನನ್ನ ಒಳಗ್ ಕೂಡಿಸಿ ಶಂಕರನನ್ನಾಗಿ ಮಾಡ್ಯಾರ ನೋಡಿ. ತಾಳ್ಕೊಂಡ ಯಾವ ತಲೆ ಮೇಲೆ ನನಗೆ ಚಾನ ಸುತ್ತಿಗೆ ತಗೊಂಡು ಹೊಡೆದಿದ್ನಲ್ಲ, ಅವನೇ ಒಂದ್ ದಿವ್ಸ ಅವೆರಡು ಇಟ್ಟು ನಿನ್ನ ತಾಳ್ಮೆ ನೋಡಿ ನೀ ದೇವ್ರಾದಪ್ಪ ಅಂತ ಅವನ ಕೈ ಮುಗಿದು ಹೋದ. ನನಗ ತಾಳ್ಬೇಕಾಗ್ತದೆ. ತಲ್ಲಣಿಸದಿರು ಕಂಡ್ಯ ತಾಳ್ ಮನವೇ. ಈ ಜಗತ್ತು, ವ್ಯಾವಹಾರಿಕ ಜಗತ್ತು, ಒಮ್ಮೆ ಮನಸ್ಸಿಗೆ ನೋವಾಗುವ ಕೆಲಸಗಳು ನಡೀತವೆ, ಒಮ್ಮೆ ಅಪವಾದಗಳು ಬರ್ತವೆ, ಒಮ್ಮೆ ನಿಂದೆಗಳು ಬರ್ತವೆ. ಇವೆಲ್ಲದರ ಮಧ್ಯದಲ್ಲಿ, ಸೋಲುಗಳ ಮಧ್ಯದೊಳಗೆ ಬೆಳಕಿನ ಕಿರಣವನ್ನು ಕಾಣುವ ಆಶಾಭಾದಿಯಾಗಿ ಮನುಷ್ಯ ಬದುಕಬೇಕು. ನಿಂದೆಗಳು ಬರುವುದು ಇನ್ನು ಎಷ್ಟು ಮಂದಿ ಮಾತಾಡ್ತಾರ, ಇಲ್ಲ ಸಲ್ಲದ ಮಾತುಗಳು ನಮ್ಮ ಬಗ್ಗೆ ನಮ್ಮ ಕಿವಿ ಕೇಳಿಲ್ಲ, ಈಗ ನೀವು ಮನ್ಯಾಗ ಊಟ ಮಾಡ್ತೀರಿ, ಊಟ ಮಾಡ್ಬೇಕಾದ್ರ ನಿನ್ನಿದ ಅಕಸ್ಮಾತ್ ಅಡಿಗೆ ತಂದು ಮನ್ಯಾಗ ತಾಯಿ, ಅವ್ವ ಅಥವಾ ಹೆಂಡತಿ ಇಟ್ರು ಏನಂತೀರಿ ನೀವು? ಮನ್ಯಾಗ ಅದು ದುಡ್ದಂಗ್ ದುಡಿತೀನಿ ನಾನು, ಏನು ಅದು ದುಡ್ದಂಗ್ ದುಡಿತೀನಿ, ನಿನ್ನಿದ ಹಳಸಿದ್ ತಂದಿಟ್ಟಿ ನನಗೆ ಉಣ್ಣಕ್ಕಂತ ಬೈತಾರಿಲ್ಲ. ಅಲ್ಲಿ ಏನು ಸಮಸ್ಯೆ ಐತಿ? ಆ ಹಳಸಿದ್ ಉಂಡ್ರ ಅಂದ್ರೆ ನಿನ್ನಿದ ಹಳಸಿದ್ ಹೊಟ್ಟ್ಯಾಗ ತಗೊಂಡ್ರ ಹೊಟ್ಟಿ ಕೆಡ್ತೈತಿ ಅಂತ ಸಾಮಾನ್ಯ ಜ್ಞಾನ ಐತಿ. ನಿನ್ನಿದ ಹಳಸಿದ ಅನ್ನ ಉಂಡ್ರ ಹೊಟ್ಟಿ ಕೆಟ್ರ, ನಿನ್ನೆ ಮೊನ್ನೆ ಯಾರೋ ಮಂದಿ ಆಡಿದ ಹಳಸಿದ ಮಾತು ತಲೆಯಾಗ ತೊಗೊಂಡ್ರ ತಲೆನೂ ಕೆಡತೈತಿ ಅನ್ನುವ ಸತ್ಯ ಗೊತ್ತಾಗಬೇಕು. ತಲ್ಲಣಿಸಬೇಕು. ಇಲ್ಲೊಂದು ಸ್ವಲ್ಪ ತಾಳ್ಮೆ ಬೇಕಷ್ಟೇ ಮನುಷ್ಯನಿಗೆ. ತಾಳ್ಮೆಯಿಂದ ಇಲ್ಲಿ ಬದುಕೋದು. ಈಗ ನೋಡಿ, ಒಂದು ಗಿಡ ಇರ್ತದೆ. ಗಿಡ ಬ್ಯಾಸಗಿ ದಿವ್ಸಕ್ಕ ಎಲ್ಲ ಎಲೆಗಳು ಬತ್ತಿ ಹೋಗಿರ್ತಾವ, ಅಲ್ಲಿ ಏನು ಉಳಿದಿರೋದಿಲ್ಲ. ಎಲ್ಲ ಎಲೆಗಳು ಹೋದ ಗಿಡ ಒಂದು ದಿವಸ ಬ್ಯಾಸಿಗೆಲ್ಲ ಎಲಿ ಹೋಗಿರ್ತಾವಲ್ಲ, ಎಲಿ ಹೋದ ಗಿಡ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತಂದಿಲ್ಲ. ಮತ್ತೊಂದು ದಿವಸ ವಸಂತ ಕಾಲ ಬರ್ತದೆ, ನನ್ನ ಎದೆಯೊಳಗೆ ಚಿಗುರಿನ ಭರವಸೆ ಮೂಡುತ್ತದೆ. ಮತ್ತೆ ಗಿಡ, ಹೂವ, ಕಾಯಿ ಬಿಡ್ತೀನಿ ಅನ್ನುವ ಭರವಸೆಯೊಂದಿಗೆ ಎಲಿ ಇಲ್ಲದ ಗಿಡ ಬದುಕ್ತದೆ. ಬ್ಯಾಸಗಿ ದಿವಸಕ್ಕೆ ಎಲ್ಲ ನದಿಗಳು ಬತ್ತಿರ್ತವೆ. ನನ್ನ ಒಡಲು ಬತ್ತಿತು ಅಂತ ಯಾವ ನದಿನೂ ಹತ್ತಿಲ್ಲ. ಆದ್ರೆ ನದಿ ಗೊತ್ತಿತ್ತು, ಮುಂದೆ ಒಮ್ಮೆ ಮೋಡಗಳು ಕಟ್ತಾವ, ಮಳೆ ಬರ್ತಾವ, ಮಳೆ ಬಂದಾಗ ಮತ್ತೆ ಮೈದುಂಬಿ ಹರಿಯುವೆ ಎನ್ನುವ ಭರವಸೆಯೊಂದಿಗೆ ನದಿಗಳೆಲ್ಲ ಹರಿಯಕತ್ತಿಲ್ಲೇನು? ಹಾಗೆ ಮನುಷ್ಯ ಭರವಸೆಯೊಂದಿಗೆ ಈ ಜಗತ್ತಿನಲ್ಲಿ ಬದುಕುವುದು. ಏನೇ ಕಷ್ಟಗಳೇ ಬರಲಿ, ನೋವೇ ಬರಲಿ, ಅಪಮಾನಗಳೇ ಬರಲಿ, ನಿಂದೆಗಳೇ ಬರಲಿ, ಸೋಲೆ ಬರಲಿ, ಇವೆಲ್ಲವುಗಳ ಮಧ್ಯದಲ್ಲಿ ಭಗವಂತ ಇದು ನನ್ನದಲ್ಲ, ನಿನಗರ್ಪಿಸಿ ಬದುಕುವೆ, ಇದು ನಿನ್ನ ಬದುಕು ಅಂತ ಯಾರು ದೇವರಿಗೆ ಈ ಜೀವನವನ್ನು ಯಾವ ಕೊಟ್ಟಾನ ಅವನಿಗೆ ಅರ್ಪಿಸುವುದಷ್ಟೇ. ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ, ಜೋಳಿಗೆಯ ಅಭಿಮಾನ ಕೊಟ್ಟ ಗುರುವಿಗೆ, ಬದುಕಿನ ಅಭಿಮಾನ ಕೊಟ್ಟ ಭಗವಂತನ ಮೇಲೆ ಇಟ್ಟು ಬದುಕದಿ ಅಂದ್ರೆ ತಾಳ್ಬೇಕು.